ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ. ನಾನು ಡೈಲಿ ಬ್ಲಾಗ್ ಹಾಕ್ತಾಯಿರ್ತೀನಿ. ನನ್ನ ಬ್ಲಾಗಲ್ಲಿ ಡೈಲಿ ಮನೇಲಿ ಏನೇನು ಮಾಡ್ತಾಯಿರ್ತೀನಿ, ಹಾಗೆ ಶಾಪಿಂಗ್ ಎಲ್ಲ ಹೋದರೆ ಎಲ್ಲಿ ಶಾಪಿಂಗ್ ಮಾಡ್ತೀನಿ ಅದು ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡ್ತೀನಿ. ಹಾಗೆ ಟ್ರಾವೆಲಿಂಗ್ ಹೋದರೆ ಟ್ರಾವೆಲಿಂಗ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ. ಪ್ಲೀಸ್ ವಾಚ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಮಾರ್ನಿಂಗ್ 7 ಆಗಿದೆ. ಮಕ್ಕಳಿಬ್ಬರು ಮಲಗಿದ್ದಾರೆ. ಮಗ ಪೂರಿ ಮಾಡು ಬಾಕ್ಸಿಗೆ ಅಂತ ಹೇಳ್ತಾ ಇದ್ದ, ಸೊ ಅವನಿಗೆ ಪೂರಿ ಮತ್ತು ಸಾಗು ಮಾಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆನೇ ಮಾಡಿಬಿಟ್ಟೆ, ಒಂದು 3 ಪೂರಿ ಮಾಡ್ತೀನಿ ಸಾಕು ಅವನು ಬಾಕ್ಸಿಗೆ. ಆಮೇಲೆ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮಾಡ್ಕೊಂಡು ತಿನ್ನಬೇಕು. ಇವಾಗ ಪೂರಿ ಮಾಡಿಬಿಟ್ಟು ಮಗನ ಎಬ್ಬಿಸಿ ಹಾಗೆ ಒಂದು ಫ್ರೂಟ್ಸ್ ಹಾಕಬೇಕು. ಇವಾಗ ಎದ್ದ ಅವನಿಗೆ ರೆಡಿ ಮಾಡಿಬಿಟ್ಟಿದ್ದೀನಿ. ಬಟ್ ಇನ್ನೂ ಸ್ಕೂಲ್ಗೆ ಟೈಮ್ ಇತ್ತು, ಹಾಗೆ ಕಸ ಗುಡಿಸ್ತಾ ಇದ್ದೆ ಮನೆಯೆಲ್ಲ. ಅವನೇನೋ ಆಟ ಆಡ್ಕೊತಾ ಇದ್ದ. ಅವನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ. ಹೊರಗಡೆದು ಮೆಟ್ಲು ಮತ್ತು ಹೊರಗಡೆ ಪ್ಯಾಸೇಜ್ ಎಲ್ಲ ತೊಳಿಬೇಕಾಗಿತ್ತು. ಚಿಂಟು ಇದ್ದರೆ ತುಂಬ ಕಾಟ ಕೊಡ್ತಾನೆ, ನೀರಲ್ಲೆಲ್ಲ ಆಟ ಆಡ್ತಾನೆ ಮತ್ತು ಜಾರಿ ಬೀಳ್ತಾನೆ ಅಂದ್ಕೊಂಡು ಅವ್ರ ಪಪ್ಪ ಎಲ್ಲೋ ಮೆಟ್ರಲ್ ತರಕ್ಕೆ ಹೋಗ್ತಾಯಿದ್ರು. ಸೊ ಅವ್ರ ಜೊತೆ ಕೊಟ್ಟು ಕಳಿಸಿದ್ದೀನಿ. ಪೀನ ಸೆಕೆಂಡ್ ಸ್ಟೇಜಿಗೆ ಹೋಗಿ ಬರೋಷ್ಟೊತ್ತಿಗೆ ಇದೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ನನ್ನ ಜೊತೆ ನೀರಲ್ಲಿ ಬಂದುಬಿಡ್ತಾನೆ, ನೆಗಡಿ ಎಲ್ಲ ಬಂದುಬಿಡುತ್ತೆ. ಸೊ ಅದಕ್ಕೆ ಅವರು ಏನೋ ಪೂರಿ ಅದು ತಿನ್ನಲಿಲ್ಲ, ಎದ್ದಿದ್ದೆ ಲೇಟಾಗಿದ್ದರು. ಹಾಗೆ ಹೋಗ್ತೀನಿ ಅಂತ ಹೋದರು. ಮಗಂಗೂ ಅಲ್ಲಿ ಏನಾದ್ರು ತಿನ್ನಿಸ್ತೀನಿ ಅಂದರು. ನಾನು ಇನ್ನೂ ಟಿಫನ್ ಮಾಡಿಲ್ಲ, ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಟಿಫನ್ ಮಾಡಬೇಕು. ಆ ಪ್ಯಾಸೇಜಲ್ಲಿ ಹಂಗೆ ನೀರು ಹಿಡ್ಕೊಂಡು ತೊಳ್ಕೊಂಡು ಬಂದೆ. ಕೆಳಗಡೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹಾಗೆ ಒಂದು ಸ್ವಲ್ಪ ಪಾರ್ಕಿಂಗ್ ಪ್ಲೇಸಿಗೆಲ್ಲ ನೀರು ಹಾಕ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ತೆ. ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ಮಗ ಇನ್ನೂ ಬಂದಿಲ್ಲ. ಒಂದು ಸ್ವಲ್ಪ ಇಲ್ಲಿ ಫ್ಯಾಕ್ಟ್ರಿಗೆಲ್ಲ ರಂಗೋಲಿ ಹಾಕಿ ಹೋಗಬೇಕು. ಇವತ್ತು ಮಂಗಳವಾರ. ಬಂದು ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಹೋಗ್ತೀನಿ. ಅಪ್ಪ ಎಲ್ಲ ಕೆಲಸ ಮಾಡಿ ಬರೋಷ್ಟೊತ್ತಿಗೆ ಹೊಟ್ಟೆ ಫುಲ್ ಹಸ್ಬಿಟ್ಟಿತ್ತು. ಆಲ್ಮೋಸ್ಟ್ 10 ಆಗಿದೆ. ಹಂಗಾಗಿ ಪೂರಿ ಮಾಡ್ಕೊಳ್ಳೋಕೆ ಟೈಮು ಇರಲಿಲ್ಲ, ತುಂಬ ಹೊಟ್ಟೆ ಹಸ್ತಿತ್ತು. ನಿನ್ನೆದೇ ರೈಸ್ ಇತ್ತು, ಅದೇ ಸಾಗು ಜೊತೆ ರೈಸ್ ಹಚ್ಕೊಂಡು ತಿಂತಾಯಿದ್ದೀನಿ. ಮಗ ಅಲ್ಲೇ ಇಡ್ಲಿ ತಿಂದಂತೆ ಅವ್ರ ಜೊತೆನೇ ಇನ್ನೇನು ಬರ್ತಾಯಿದ್ದೀನಿ ಅಂದರು. ಅವ್ನು ಬರೋಷ್ಟೊತ್ತಿಗೆ ಸ್ನಾನ ಮಾಡ್ಕೋಬೇಕು, ಪೂಜೆ ಎಲ್ಲ ಮಾಡಬೇಕು. ಚಿಂಟು ಇನ್ನೂ ಬಂದಿರಲಿಲ್ಲ. ಸ್ನಾನ ಎಲ್ಲ ಆಯಿತು, ಮನೆಯೆಲ್ಲ ಕ್ಲೀನ್ ಆಯಿತು. ಇವಾಗ ಒಂದು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಬೇಕಷ್ಟೆ. ಹಾಗೆ ಹೂವು ಇತ್ತು, ಬಾಳೆಹಣ್ಣು ತೊಗೊಂಬ ಅಂತೇಳಿದ್ದೆ, ಬಾಳೆಹಣ್ಣು ತೊಗೊಂಬಂದರು. ಪೂಜೆ ಎಲ್ಲ ಮುಗೀತು. ಅವನಲ್ಲೇ ಟಿಫನ್ ಮಾಡಿ ಬಂದಿದ್ದ, ಇವಾಗ ಆಟ ಆಡ್ತಾ ಇದ್ದಾನೆ. ಹಾಗೆ ಬರುವಾಗ ಬ್ಲ್ಯಾಕ್ ಗ್ರೇಪ್ಸ್ ತಂದಿದ್ದರು. ಇದು ನನಗೇನು ಅಷ್ಟು ಇಷ್ಟ ಆಗಲ್ಲ, ಬಟ್ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ, ತರ್ತಾ ಇರ್ತಾರೆ. ಏನು ವೇಸ್ಟ್ ಆಗುತ್ತಲ್ಲಪ್ಪ ಅಂತ ತಿನ್ನಬೇಕಷ್ಟೇ. ಒಂದು ಸ್ವಲ್ಪ ತೊಳೆದ್ಬಿಟ್ಟು ಉಪ್ಪು ಹಾಕೊಂಬ ಅಂದರು. ತೊಳೆದ್ಬಿಟ್ಟು ಉಪ್ಪು ಹಾಕಿ ಕೊಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಒಂದೆರಡು ತಿಂದ್ಬಿಡ್ತೀನಿ, ಇಲ್ಲಾಂದ್ರೆ ಹಂಗೆ ವೇಸ್ಟ್ ಆಗಿಬಿಡುತ್ತೆ. ನಮ್ಮ ಅತ್ತೆ ಮಾವ ಇದ್ದರೆ ಯಾವುದೂ ವೇಸ್ಟ್ ಆಗ್ತಾ ಇರಲಿಲ್ಲ, ಎಲ್ಲ ಚೆನ್ನಾಗಿ ತಿಂದ್ಬಿಡೋರು. ಇವಾಗ ಅವರಿಲ್ಲ, ಯಾರು ಹಣ್ಣು ಗಿನ್ನೋ ತಿನ್ನೋರೇ ಇಲ್ಲ. ನಮ್ಮ ಮಕ್ಕಳು ಅಷ್ಟೇನು ತಿನ್ನಲ್ಲ. ದಾಳಿಂಬೆ ಮತ್ತು ಗ್ರೇಪ್ಸು, ಮ್ಯಾಂಗೋ ಅಷ್ಟೇ ತಿಂತಾರೆ ಅವರು, ಇದೆಲ್ಲ ತಿನ್ನಲ್ಲ. ಇವಾಗ 12 ಆಯಿತು. ಹಾಗೆ ಕಸ ಹಾಕ್ಬಿಟ್ಟು ಮಗನ ಕರ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಚಿಂಟುನ ಅವ್ರ ಪಪ್ಪನ ಹತ್ರನೇ ಬಿಟ್ಬಿಟ್ಟು ಬಂದೆ. ಅಲ್ಲಿ ಆಯಾ ಕರ್ಕೊಂಬರ್ಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಬಸ್ ಬಂದಾಗ ಇವನು ಇಳಿಸ್ಕೊಳಕ್ಕೆ ನಾನು ಹೋದರೆ ಓಡಿ ಬಂದುಬಿಡ್ತಾನೆ ಗಾಲಿ ಹತ್ರ. ಸೊ ಹಾಗಾಗಿ ಬಿಟ್ಬಾ ಅಂತ ಹೇಳಿದರು, ಬಿಟ್ಟು ಹೋಗಿದ್ದೆ. ಏನೋ ನೋಡೋಗು, ನಮಗೂ ಗೊತ್ತಿಲ್ಲ. ನೀವೇ ಓಪನ್ ಮಾಡಬೇಕು ನೋಡ್ರಿ. ಹಂಗ ಬಾ, ಇಲ್ಲಿ ಓಪನ್ ಬಾ ಕುಸುಮ. ಫ್ಲಿಪ್ಕಾರ್ಟಿಂದ ಏನೋ ಪಾರ್ಸಲ್ ಬುಕ್ ಮಾಡಿದ್ದೆ, ಬಂದಿತ್ತು. ಮಕ್ಕಳು ತೊಗೊಂಬಂದ್ರು, ಓಪನ್ ಮಾಡಿ ನೋಡಿದೆ. ನಾನಿದು ಜೀನ್ಸ್ ಪ್ಯಾಂಟ್ ಅಂದ್ಕೊಂಡು ಬುಕ್ ಮಾಡಿದ್ದೆ, ಬಟ್ ಅದು ನೈಟ್ ಪ್ಯಾಂಟ್ ಥರ ಬಂದಿದೆ. ಸೊ ಇದನ್ನು ರಿಟರ್ನ್ ಮಾಡ್ತಾಯಿದ್ದೀನಿ. ಇನ್ನೊಂದು ಟೀ ಶರ್ಟ್ ಆರ್ಡ್ರ್ ಮಾಡಿದ್ದೆ, ಬ್ಲ್ಯಾಕ್ ಕಲರು. ಟೀ ಶರ್ಟ್ಸ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಆ್ಯಂಡ್ ಸೈಜು.
ಬಟ್ ಈ ಥರ ಓಪನ್ ಇದೆ, ನಾನು ಈ ಥರ ಎಲ್ಲ ಹಾಕಲ್ಲ, ಯೂಸ್ ಮಾಡಲ್ಲ. ಸೊ ಇದನ್ನು ರಿಟರ್ನ್ ಮಾಡಬೇಕು. ನಾನು ಪ್ಲೇನ್ ಆಗಿರೋದು ಆರ್ಡ್ರ್ ಮಾಡಿದ್ದೆ, ಬಟ್ ಈ ಥರ ಬಂದುಬಿಟ್ಟಿದೆ. ಎರಡನ್ನೂ ರಿಟರ್ನ್ ಹಾಕಿಟ್ಟಿದ್ದೀನಿ. ಬಟ್ ನಾಳೆ ಬಂದು ಪಿಕಪ್ ಮಾಡ್ತಾರೆ ಅನ್ಸುತ್ತೆ. ಏನಿದು, ಎಲ್ಲಿಗೆ ಹೊಂಟಿದೆ ಸವಾರಿ? ಬೇರೆ ಮಟ್ಟಿಗೆ ಹೋಗ್ತಾ ಇದೆಯಾ? ಟ್ರೈನಾ ಬಸ್ಸಾ ಇದು? ಹೌದಾ, ಎಷ್ಟು ರೂಪಾಯಿ ಟಿಕೆಟು? 300 ರೂಪಾಯಿ. ಸೂಪರ್. ನಾನು ಬರಲಾ? ಎಲ್ಲಿ ಕುತ್ಕೋಬೇಕು ನಾನು? ಓಕೆ ಆಯಿತು, ಓಡಿಸಿ. ಬೆಳಿಗ್ಗೆ ಪೂರಿ ಇಟ್ಟು ಹಾಗೆ ಇತ್ತು. ಮಕ್ಕಳು ಮತ್ತೆ ಪೂರಿ ತಿಂತೀನಿ ಅಂದರು. ಅವ್ರಿಗಂತೂ ತುಂಬ ಇಷ್ಟ. ನಮ್ಮ ಹಸ್ಬೆಂಡ್ಗೆ ಮತ್ತು ಇಬ್ಬರು ಮಕ್ಕಳಿಗೂ. ನನಗಂತೂ ಪೂರಿ ಇಷ್ಟನೇ ಆಗಲ್ಲ. ನಾನು ಅದಕ್ಕೆ ರೈಸ್ ತಿನ್ಕೊಂಬಿಟ್ಟೆ. ಇವಾಗಲೂ ರೈಸು ಮತ್ತು ಸಾಂಬಾರು ಇದೆ, ಅದನ್ನೇ ತಿಂತೀನಿ. ಅವ್ರಿಗೆ ಪೂರಿ ಮಾಡಿಕೊಡ್ತಾಯಿದ್ದೀನಿ. ಇವತ್ತು ನಾನು ಊಟ ಮಾಡಿಸಲ್ಲ, ನೀವೇ ಮಾಡಿ ಅಂತ ಹೇಳಿದ್ದೀನಿ. ಪೂರಿ ಮಾಡಿಕೊಟ್ರೆ ತಿಂತಾರೆ ಅನಿಸುತ್ತೆ, ನೋಡಬೇಕು. ಆಟ ಆಡ್ರಿ, ಜಗಳ ಬಂದು ಹೊಡಿತೀನಿ. ನಾನು ಅಡುಗೆ ಮನೆಗೆ ಹೋಗಿದ್ರೆ ಸಾಕು, ಇಬ್ಬರು ಜಗಳಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಮ್ದು ಇಶ್ಯೂ ಒಂದು ಐಡಿಯಾ ಮಾಡಿದ್ದಾನೆ. ಅಮ್ಮ ಇಲ್ಲಿ ಕ್ಯಾಮ್ರಾ ಆನ್ ಮಾಡಿಟ್ಟು ಹೋಗು, ಯಾರು ಜಗಳಾಡ್ತಾರೆ ಗೊತ್ತಾಗುತ್ತೆ ಅಂತ. ಸೊ ಅದಕ್ಕೆ ಅಲ್ಲಿ ಆನ್ ಮಾಡಿಟ್ಟಿದ್ದೆ. ಬಟ್ ಇವತ್ತೇನು ಜಗಳಾಡ್ತಾ ಇಲ್ಲ, ಆಟ ಆಡ್ತಾಯಿದ್ರು. ಹಾಗೆ ಪೂರಿ ಹಾಕ್ಕೊಟ್ಟೆ, ಪೂರಿ ತಿನ್ಕೊಂಡ್ರು. ಹಸ್ಬೆಂಡ್ ಊಟ ಮಾಡಿದರು. ಸ್ವಲ್ಪ ಮಸಾಲೆ ಮಜ್ಜಿಗೆ ಮಾಡಿಕೊಡು ಅಂದರು. ಮಸಾಲೆ ಮಜ್ಜಿಗೆ ಮಾಡಿಕೊಡ್ತಾಯಿದ್ದೀನಿ. ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ದೆ. ನಾನೇನು ಮಲಗಲಿಲ್ಲ. ಇವತ್ತು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಂಡಿದ್ದೆ. ಇವಾಗೆದ್ದೆ. ಹಸ್ಬೆಂಡು ಮಲಗಿದ್ರು. ಸ್ವಲ್ಪ ಗೋಡಂಬಿ ಹುರ್ಕೊಡು ಅಂದರು, ಹುರ್ಕೊಡ್ತಾಯಿದ್ದೀನಿ. ನಾನೆಲ್ಲ ಹಸಿವು ತಿಂತೀನಿ, ಇವ್ರಿಗೆ ಈ ಥರ ಹುರ್ಕೊಟ್ರೆ ಇಷ್ಟ ಅಂತೆ, ಅದೇ ಥರ ತಿಂತಾರೆ ಅವರು. ಬಾದಾಮಿ ಎಲ್ಲ ನೆನೆಸಾಕಿ ಸಿಪ್ಪೆ ಸುಲ್ಲು ಕೊಟ್ಟರೆ ಮಾತ್ರ ತಿನ್ನೋದು. ಹಾಗೆ ಮಾಡ್ತೀನಿ. ನೈಟ್ ನೆನೆ ಹಾಕ್ಬಿಟ್ಟು ಸ್ವಲ್ಪ ಮಕ್ಕಳಿಗೆ ಒಂದೆರಡು, ನಮ್ಮ ಹಸ್ಬೆಂಡ್ಗೆ ಒಂದೆರಡು ಕೊಡ್ತೀನಿ. ನಾನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನನಗೆ ಅಭ್ಯಾಸನೇ ಇಲ್ಲ, ತಿನ್ನೋದು ಇಲ್ಲ. ಹಾಗೆ ಒಂದೆರಡು ಪಾತ್ರೆ ಇದ್ದು ತಿಕ್ಕಿರಲಿಲ್ಲ. ಹಾಗೆ ಮಕ್ಕಳು ಮಲಗಿಸೋಣ ಅಂತ ರೂಮ್ಗೆ ಹೋಗ್ಬಿಟ್ಟಿದ್ದೆ. ಇವಾಗ ಪಾತ್ರೆ ಎಲ್ಲ ತಿಕ್ಕಿ ಸ್ವಲ್ಪ ಕಾಫಿ ಏನಾದರೂ ಟೀ ಏನಾದ್ರು ಮಾಡ್ಕೊಂಡು ಕುಡಿಬೇಕು. ಅಷ್ಟೊತ್ತಿಗೆ ಎದ್ಬಿಡ್ತಾರೆ ಇಬ್ಬರು. ಕಾಫಿ ಮಾಡೋ ಅಷ್ಟೊತ್ತಿಗೆ ಮಕ್ಕಳು ಎದ್ಬಿಟ್ರು. ಅವರು ಒಂದೆರಡು ಡ್ರೆಸ್ ಎತ್ಕೊಂಡು ತಿಂದರು. ನಾನು ಸ್ವಲ್ಪ ಟಿ ವಿ ನೋಡ್ತಾ ಕೂತಿದ್ದೆ. ಹಾಗೆ ಗೊಜ್ಜೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಪೂರಿನೂ ಖಾಲಿಯಾಗಿತ್ತು. ನೈಟು ಸ್ವಲ್ಪ ತಿಳಿ ಸಾರು ಮಾಡೋಣ ಅಂತ ಸಿಂಪಲ್ಲಾಗಿ ಟೊಮೆಟೊ ಬೇಯಿಸಿ ಅದನ್ನು ರುಬ್ಬಿಟ್ಟು ಒಗ್ಗರಣೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಬರೀ ನಮ್ಮ ಡಿಶ್ಶು ಅಂತೂ ಕಬಾಬು, ಚಿಕನ್ನು, ಎಗ್ಗು ಏನಾದರೂ ಬೇಕೇ ಬೇಕು ಸೈಡು, ಇಲ್ಲಾಂದರೆ ಕರೆಕ್ಟಾಗಿ ಊಟನೇ ಮಾಡಲ್ಲ. ಸೊ ಹಾಗಾಗಿ ಒಂದು 4-5 ಎಗ್ಗಿತ್ತು, ಎಗ್ ಬೇಯಿಸೋಕ್ಕಿಟ್ಟಿದ್ದೀನಿ. ಎಗ್ ಬೇಯಿಸಿ ಎಲ್ಲ ಸಾಂಬಾರು ಮಾಡಿ ಇನ್ನೇನು ಊಟ ಮಾಡಿಸ್ಬೇಕು ಮಕ್ಕಳಿಗೆ ಅನ್ನೋ ಅಷ್ಟೊತ್ತಿಗೆ ಹಸ್ಬೆಂಡ್ ಫೋನ್ ಮಾಡಿದರು. ಕಬಾಬ್ ತರಿಸ್ತಾ ಇದ್ದೀನಿ, ಯಾರೋ ಒಂದು ಹುಡುಗ ಆ ಕಡೆ ಹೋಗಿದ್ದಂತೆ ಕೆಲಸದ ಮೇಲೆ, ತರಿಸ್ತಾ ಇದ್ದೀನಿ ಅಂದರು. ಮಂಗಳವಾರ ಬೇಡ ಅಂದರೂ ಕೇಳಲ್ಲ. ಕಬಾಬ್ ಅಂದರೆ ಸಾಕು 3 ಜನಕ್ಕೂ, ದಿನ ಬೇಕು, ತಿಂದೇ ಬಿಡ್ತಾರೆ. ನಾನು ಬೇಯಿಸಿರೋ ಎಗ್ಗೆಲ್ಲ ವೇಸ್ಟ್ ಆಗಿಬಿಡುತ್ತೆ ಇವತ್ತು. ಸೊ ಸ್ವಲ್ಪ ಅನ್ನ ಸಾರು ಹಾಕ್ಕೊಂಡು ಹೋದೆ ಮಕ್ಳಿಗೂ ಮತ್ತು ಹಸ್ಬೆಂಡ್ಗೂ ತಿಂತಾರೆ. ಅವ್ರಿಗೆಲ್ಲ ಊಟ ಮಾಡಿಸಿ ಆಮೇಲೆ ನಾನು ಊಟ ಮಾಡಬೇಕು. ಕಬಾಬ್ ಇದ್ದರೆ ಸಾಕು. ನಮ್ಮ ಡಿಶ್ಶು ಚಿಂಟುಗಂತೂ ಅನ್ನನೇ ತಿನ್ನಲ್ಲ, ಬರೀ ಕಬಾಬು, ಎಗ್ಗು, ಚಿಕನು, ಫಿಶ್ಶು ಇಂಥದ್ದೇ ಬೇಕು, ನಾನ್ ವೆಜ್ಜು. ಅವರಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡಿ ಹಾಗೆ ಪಾತ್ರೆ ಇತ್ತು ತೊಳೆದ್ಬಿಟ್ಟು ಮಲ್ಕೋಬೇಕು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.